ANMR ನ್ಯೂಸ್ಗೆ ಸ್ವಾಗತ. ಅಂಜನಿ ಬಡಾವಣೆಯ ಮುಖ್ಯ ರಸ್ತೆಯಲ್ಲಿ ರಸ್ತೆಗೆ ಬಾಗಿ ಅವಘಡಕ್ಕೆ ಆಹ್ವಾನಿಸುತ್ತಿರುವ ಮರ. ಚಿಂತಾಮಣಿ ನಗರದ ಅತ್ಯಂತ ಜನನಿಬಿಡ ಮತ್ತು ವಾಹನ ದಟ್ಟಣೆಯ ರಸ್ತೆಯಾದ ಅಂಜನಿ ಬಡಾವಣೆಯ ಮುಖ್ಯ ರಸ್ತೆಯ ಸಹಾಯಕ ಕೃಷಿ ಇಲಾಖೆ ನಿರ್ದೇಶಕರ ಕಚೇರಿಯ ಮುಂಭಾಗದಲ್ಲಿರುವ ಹಳೆಯದಾದ ಮರವೊಂದು ರಸ್ತೆಗೆ ಸಂಪೂರ್ಣ ಬಾಗಿ ಹೋಗಿದ್ದು, ಅಪಘಾತಕ್ಕೆ ಆಹ್ವಾನಿಸುತ್ತಿರುವ ಮರವನ್ನು ಅವಘಡ ಸಂಭವಿಸುವ ಮುನ್ನ ಸದರಿ ಮರವನ್ನು ಸಂಬಂಧಪಟ್ಟವರು ತೆರವು ಮಾಡಬೇಕಾಗಿದೆ. ನಗರದ ಬೆಂಗಳೂರು ಜೋಡಿ ರಸ್ತೆಯಲ್ಲಿರುವ ರೆಡ್ಡಿ ಮಿಲಿಟರಿ ಹೋಟೆಲ್ನಿಂದ ಅಂಜನಿ ಬಡಾವಣೆಯ ನಗರಸಭೆಯ ಫಿಲ್ಟರ್ ಬೆಡ್ ವೃತ್ತದ ಮೂಲಕ ಆಶ್ರಯ ಬಡಾವಣೆಯ ಮುಖ್ಯ ರಸ್ತೆಗೆ ಸಂಪರ್ಕ ಕಲ್ಪಿಸುವ ರಸ್ತೆಯ ಜೊತೆಗೆ ಟ್ಯಾಂಕ್ ಬಂಡ್ ರಸ್ತೆ, ಟೀಚರ್ಸ್ ಕಾಲೋನಿ, ಅಶ್ವಿನಿ ಬಡಾವಣೆ ಮತ್ತಿತರ ರಸ್ತೆಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯಾಗಿದೆ. ಇದರ ಜೊತೆಗೆ ಸದರಿ ರಸ್ತೆಯಲ್ಲಿ ನೂತನ ಸರ್ಕಾರಿ ಪ್ರೌಢಶಾಲೆ, ರಾಯಲ್ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಹಾಗೂ PU ಡಿಗ್ರಿ ಕಾಲೇಜ್, ಚೇತನ್ ಪ್ರಾಥಮಿಕ ಮತ್ತು ಪ್ರೌಢಶಾಲೆ, ಲಿಟಲ್ ಲಾರ್ಡ್ ಶಾಲೆ, ವೆಂಕಟಾದ್ರಿ PU ಕಾಲೇಜ್, SNR ಅಕಾಡೆಮಿ ಶಾಲೆ, ಹಲವಾರು ಸರ್ಕಾರಿ ಬಾಲಕರ ಮತ್ತು ಬಾಲಕಿಯರ ಹಾಸ್ಟೆಲ್ಗಳು, ಉಪಕಾರಾಗೃಹ, ಜಿಲ್ಲಾ ಪಂಚಾಯಿತಿ ಕಚೇರಿ, ಕೃಷಿ ಇಲಾಖೆ, ಮೀನುಗಾರಿಕೆ ಇಲಾಖೆ, ನಗರ ಪೊಲೀಸ್ ಠಾಣೆ, ಕೈಗಾರಿಕಾ ವಿಸ್ತರಣಾಧಿಕಾರಿಗಳ ಕಚೇರಿ ಸೇರಿದಂತೆ ಕಾಡು ಮಲ್ಲೇಶ್ವರ ಬೆಟ್ಟಕ್ಕೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಯೂ ಸಹ ಆಗಿದೆ. ಈ ರಸ್ತೆಯಲ್ಲಿ ಪ್ರತಿದಿನ ಸರ್ಕಾರಿ, ಖಾಸಗಿ, ಶಾಲಾ ವಾಹನಗಳ ಜೊತೆಗೆ ಇತರೆ ವಾಹನಗಳು ಓಡಾಡುವುದರಿಂದ ಸದರಿ ರಸ್ತೆ ಹೆಚ್ಚು ಜನನಿಬಿಡ ಮತ್ತು ವಾಹನ ದಟ್ಟಣೆ ರಸ್ತೆಯಾಗಿದ್ದು, ಸದರಿ ರಸ್ತೆ ಸಂಪೂರ್ಣ ಹಾಳಾಗಿ ರಸ್ತೆ ಗುಂಡಿಗಳು ಬಿದ್ದು ಓಡಾಡಲು ಹರಸಾಹಸ ಪಡಬೇಕಾಗಿತ್ತು. ಹಾಳಾಗಿರುವ ಈ ರಸ್ತೆ ಅಭಿವೃದ್ಧಿಗೆ ನಗರಸಭೆಯಿಂದ ವಿಶೇಷ ಅನುದಾನ ಯೋಜನೆಯಡಿಯಲ್ಲಿ 55 ಲಕ್ಷ ರುಗಳ ವೆಚ್ಚದಲ್ಲಿ ಅಭಿವೃದ್ಧಿ ಕಾಮಗಾರಿ ಕೈಗೆತ್ತಿಕೊಂಡಿದ್ದು, ಕೆಲ ಆಯ್ದ ಭಾಗಗಳಲ್ಲಿ ಸಿಸಿ ರಸ್ತೆ ಕಾಮಗಾರಿ ಮತ್ತು ಡಾಂಬರೀಕರಣ ಕಾಮಗಾರಿ ಕೈಗೊಂಡಿರುವ ಹಿನ್ನೆಲೆಯಲ್ಲಿ ಕಾಮಗಾರಿಗೂ ಸಹ ಈ ಮರ ತೊಂದರೆಯಾಗಿದ್ದು, ಕಾಮಗಾರಿ ಮುಗಿದ ನಂತರ ಓಡಾಡುವ ವಾಹನಗಳು ಚಾಲಕರು ಸ್ವಲ್ಪ ಮೈಮೆರೆತರು ಅವಘಡವಾಗುವುದರಿಂದ ಕೂಡಲೇ ಸದರಿ ಮರವನ್ನು ತೆರವುಗೊಳಿಸುವುದು ಅವಶ್ಯಕತೆಯಾಗಿದೆ. ಈಗಾಗಲೇ ಲಾರಿ, ಟೆಂಪೋ, ಶಾಲಾ ವಾಹನಗಳು ಸದರಿ ಮರಕ್ಕೆ ಡಿಕ್ಕಿ ಹೊಡೆದು ಜಖಂಗೊಂಡಿರುವ ಹಲವಾರು ಉದಾಹರಣೆಗಳು ಇವೆ. ರಸ್ತೆ ಸಂಪೂರ್ಣ ಡಾಂಬರೀಕರಣ ಆದ ನಂತರ ವಾಹನಗಳ ವೇಗವಾಗಿ ಚಲಿಸಿದಾಗ ಸದರಿ ಮರದ ಬಳಿ ಅವಘಡಗಳು ಸಂಭವಿಸುವುದರ ಜೊತೆಗೆ ಮರ ಸಂಪೂರ್ಣವಾಗಿ ಬಾಗಿರುವುದರಿಂದ ಕೆಲವೇ ದಿನಗಳಲ್ಲಿ ಮರ ರಸ್ತೆಗೆ ಬಿದ್ದು ಅನಾಹುತ ಸಂಭವಿಸುವುದರಿಂದ ಅವಘಡಕ್ಕೆ ಸಂಭವಿಸುವ ಮುನ್ನ ಮರ ತೆರವಿಗೆ ಸಂಬಂಧಪಟ್ಟವರು ಗಮನ ಹರಿಸಬೇಕಾಗಿದೆ.